Kepler constant. Indian mathematician. Okay. Kepler constant ಅಂದ್ರೆ ಏನು? 6174. ಯಾಕೆ 6174 ನಾವು ಕೆಪ್ರೇಕರ್ ಕಾನ್ಸ್ಟೆಂಟ್ ಅಂತೀವಂದ್ರೆ, ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಯಾವುದೇ ಆದಂಥ ಒಂದು 4 ಡಿಜಿಟ್ ನಂಬರ್ 4374 ಅನ್ಕೊಳ್ಳಿ. ಓಕೆ, ಈ ಪಾಸಿಬಲ್ ಡಿಜಿಟ್ಸ್ ಯೂಸ್ ಮಾಡಿ ನಾವು ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ 7443 ಈಗ ಸ್ಮಾಲೆಸ್ಟ್ ಮಾಡಿ ಮೈನಸ್ 3447 ಮೈನಸ್ ಮಾಡಿ 7443 ಮೈನಸ್ 3447 3996. ಸೊ ಇನ್ನೊಂದು ಕಂಡೀಷನ್ ಏನಂದರೆ, ಈ 4 ಡಿಜಿಟ್ಸ್ನ ನೀವೇನು ಚೂಸ್ ಮಾಡ್ತೀರಾ ಅಟ್ಲೀಸ್ಟ್ 2 ಡಿಜಿಟ್ಸ್ ಡಿಫ್ರೆಂಟ್ ಆಗಿರಬೇಕು, ಸೇಮ್ ಇರಬಾರ್ದು. ಡಿಫ್ರೆಂಟ್ ನಂಬರ್ಸ್, ಈಗ 4444 ಯೂಸ್ ಇಲ್ಲ ಮಾಡಿ, 4443 ಇಲ್ಲ, ಅಟ್ಲೀಸ್ಟ್ 2 ಡಿಜಿಟ್ಸ್ ಡಿಫ್ರೆಂಟ್ ಇರಬೇಕು. 3344 ಇಟ್ಸ್ ಓಕೆ. 3996 ಮತ್ತೆ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 9963 ಮೈನಸ್ 3699. ಈಗ ಮತ್ತೆ ಮೈನಸ್ ಮಾಡಿ 9963 ಮೈನಸ್ 3699 is equal to 6264. So repeat the same step. 6642 minus 2466. 2 minus 2466 4176. ನೋಡಿ 4176 ಬಂತು. ಸೊ ಈಗ ಲಾರ್ಜೆಸ್ಟ್ ನಂಬರ್ ಫಾರ್ಮ್ ಮಾಡಿ, 4 ಡಿಜಿಟ್ ಯೂಸ್ ಮಾಡಿ. 76141 ಮೈನಸ್ 1467. 7641 ಮೈನಸ್ 467 6174. ಈಗ ನೀವು ಯಾವುದೇ ಮಾಡಿದ್ರು ಇದೇ ಸ್ಟೆಪ್ ರಿಪೀಟ್ ಆಗುತ್ತೆ. 61 ಬೇಕಾದರೆ ಟ್ರೈ ಮಾಡಿ. 6174 ಸೇಮ್. is largest digit 7641 minus 1467 6174. So we reached a constant 6174. ಇದು ಕಾನ್ಸ್ಟೆಂಟು. ಈಗ ನೀವು ಯಾವುದೇ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ನಂಬರೇ ಬರುತ್ತೆ 6174. ಸೊ ಇದನ್ನು ನಾವೇನಂತೀವಿ ಕೆಪ್ರೇಕರ್ ಕಾನ್ಸ್ಟೆಂಟ್. ಈಗ ಅಟ್ಲೀಸ್ಟ್ 2 ಡಿಜಿಟ್ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, 3388 ತಗೊಳ್ಳಿ. ಈಗ ಲಾರ್ಜೆಸ್ಟ್ ಫಾರ್ಮ್ ಮಾಡಿ 8833 ಮೈನಸ್ 3388. ಸೊ ಸಿಮಿಲರ್ ಮೈನಸ್ ಮಾಡಿ 8833 ಮೈನಸ್ 3388. 545 ಮೈನಸ್ 545 ಬಂತು. ಈಗ 5544 ಮೈನಸ್ 4455 1089. ಈಗ ಮತ್ತೆ ಲಾರ್ಜೆಸ್ಟ್ ನಂಬರ್ ಬನ್ನಿ 8110. ಈಗ ನೋಡಿ 1089 ಇದ್ರ ಸ್ಮಾಲೆಸ್ಟ್ ನಂಬರ್ 0189 ಅಂತ ಬರೆಯಿರಿ ನೀವು. 089 1089 ಸ್ಮಾಲೆಸ್ಟ್ ಅಲ್ಲ, 0189 0189 9810 ಮೈನಸ್ 189 9621 ಮೈನಸ್. ಸೊ 9621 ಆಲ್ರೆಡಿ ಅದೇ ಲಾರ್ಜೆಸ್ಟ್ ನಂಬರು. 1269 ಮೈನಸ್ 1269 8352. ಇದರ ಸ್ಮಾಲೆಸ್ಟ್ ನಂಬರು 8532 ಮೈನಸ್ 2358 8532 ಮೈನಸ್ 2358 6174. ಈಗ ನೆಕ್ಸ್ಟ್ ನೀವು 6174 ಮತ್ತೆ ಇದೇ ಸ್ಟೆಪ್ ಬಂತು. ಸೊ ನಾವು ವಿ ರೀಚ್ ದ ಕಾನ್ಸ್ಟೆಂಟ್. ಎಷ್ಟು ಸ್ಟೆಪ್ಸ್ ಮಾಡಿದ್ವಲ್ಲ, ಒನ್ ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್ಪಲ್ಲಿ ನಮಗೆ ಕಾನ್ಸ್ಟೆಂಟ್ ಸಿಕ್ತು. ಸೊ ಇದೇ
ಕೆಪ್ರೇಕರ್ ಕಾನ್ಸ್ಟೆಂಟ್. ಸೊ 3 ಡಿಜಿಟಲ್ಲೂ ಇದೆ, 3 ಡಿಜಿಟಲ್ಲೂ 495. 495 ಇಸ್ ಅ ಕಾನ್ಸ್ಟೆಂಟ್ ದಟ್ ವಿ ರೀಚ್. ಈ ಥರ ಕಂಟಿನ್ಯೂಸ್ ಮಾಡ್ಕೋತಾ ಹೋದರೆ 3 ಡಿಜಿಟಲ್ 494, 6174. 6174 is actually called as a Kepraker constant. So Indian mathematician ಇದನ್ನು ಫೈಂಡ್ ಔಟ್ ಮಾಡಿದ್ದು. ಸೊ ನೆಕ್ಸ್ಟ್ ಸೇಮ್ ಸೈಂಟಿಸ್ಟು ಕೆಪ್ರೇಕರ್ ನಂಬರ್ಸ್ ಅಂತ ಕೊಡ್ತಾರೆ. ಕೆಪ್ರೇಕರ್ ನಂಬರ್ ಅಂತ ಇದೆ, ನಂಬರ್ಸ್ ಅಂತ ಇದ್ದಾವೆ. ಸೊ ಸಿಮಿಲರ್ ಅದೇ ಸೈಂಟಿಸ್ಟು ಡಿಫ್ರೆಂಟ್ ಫಾರ್ಮ್ ಆಫ್ ನಂಬರ್ಸ್ ಯೂಸ್ ಮಾಡಿ ಮಾಡಿದೆ. ಈಗ 703 ಅನ್ಕೊಳ್ಳಿ. ಯಾವ ರೀತಿ ಕೆಪ್ರೇಕರ್ ನಂಬರ್ಸ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಒಂದು ನಂಬರ್ 703 ತಗೊಳ್ಳಿ. 703 ಇದನ್ನು ಸ್ಕ್ವೇರ್ ಮಾಡಿ 494209. 703 is a 3-digit number. So from right hand side to left hand side ಗ್ರೂಪ್ ಮಾಡ್ಕೋತಾ ಹೋಗಿ 3 ಡಿಜಿಟ್ನ. ಸೊ ಇಲ್ಲಿ ನಾನು ಗ್ರೂಪ್ ಮಾಡಿದೆ 494 ಪ್ಲಸ್ 209, 494 ಪ್ಲಸ್ 209, 703 ಬಂತು. ಸೊ ಕೆಪ್ರೇಕರ್ ನಂಬರ್ ಅಂದರೆ, ಈಗ ನೀವು ಯಾವುದೇ ನಂಬರ್ನ ಸ್ಕ್ವೇರ್ ಮಾಡಿ ಆ ಸ್ಕ್ವೇರ್ ನಂಬರ್ ಬಂದಿರೋದನ್ನ ಪರ್ಟಿಕ್ಯುಲರ್ ನಾವು ಎಷ್ಟು ಡಿಜಿಟ್ ನಂಬರ್ ತೊಗೊಂಡಿದ್ದೀವಿ ಅದನ್ನ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಗ್ರೂಪ್ ಮಾಡ್ತಾ ಹೋಗಿ ಆ್ಯಡ್ ಮಾಡಿದ್ರೆ ನಮಗೆ ನಾವು ಯಾವ್ದು ಸ್ಕ್ವೇರ್ ಮಾಡಿರ್ತೀವಲ್ಲ ಆ ನಂಬರೇ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಆದರೆ 2728 ಸ್ಕ್ವೇರ್ ಮಾಡಿ 7441984. ಸೊ ಫ್ರಮ್ ಲೆಫ್ಟ್ ರೈಟ್ ಹ್ಯಾಂಡ್ ಸೈಡ್ ಅಂತ ಗ್ರೂಪ್ ಮಾಡಿ 4 ಡಿಜಿಟ್ ನಂಬರ್ 4. ಸೊ ಇನ್ನು ಉಳಿದಿರೋದು 7440. ಬೇಕಾದರೆ ನೀವು 0 ಬರ್ಕೋಬೋದು ಮುಂದೆ. ಸೊ 0744 ಪ್ಲಸ್ 1984, 744 ಪ್ಲಸ್ 1984, 2728. ಸೊ 703, 2728 ಇವೆಲ್ಲ ಕೆಪ್ರೇಕರ್ ನಂಬರ್. ಸೊ ಥರ್ಡ್ ಮತ್ತು ಕೆಪ್ರೇಕರ್ ನಂಬರ್ನ ಆದಮೇಲೆ ಈಗ ಅವ್ರು ಕೊಟ್ಟಿರೋದು ನೆಕ್ಸ್ಟು ದೇವಾಲಿ ನಂಬರ್ ಅಂದರೆ ಕೆಪ್ರೇಕರ್ ಅವರು ವಾಸಿಸಿದಂಥ ಸ್ಥಳ, ಅಂದರೆ ಅವರು ಇದ್ದಂಥ ಸ್ಥಳ. ಇದು ಮತ್ತೆ ನಾವು ಸೆಲ್ಫ್ ನಂಬರ್ ಅಂತಲೂ ಕರಿಬೋದು. ಸೆಲ್ಫ್ ನಂಬರ್, ದ ನಂಬರ್ಸ್ ವಿಚ್ ಆರ್ ನಾಟ್ ಫಾರ್ಮ್ಡ್ ಬೈ we not get that number by other number plus addition of their digits. ಅಂದರೆ ಈಗ ಎಕ್ಸಾಂಪಲ್ 21 ತಗೊಳ್ಳಿ. 21 ಇದು ಸೆಲ್ಫ್ ನಂಬರ್ ಅಲ್ಲ, ಯಾಕಂದರೆ ಇದನ್ನು ನಾವು 15 ಮಾಡ್ಬೋದು. 15 ಪ್ಲಸ್ ಸೊ ಅದರ್ ನಂಬರ್ ಪ್ಲಸ್ ಇಂಡಿವಿಜುವಲ್ ಡಿಜಿಟ್ನ ಆ್ಯಡ್ ಮಾಡಿ 1 ಪ್ಲಸ್ 5, ಸೊ 21. ಸೊ 21 ಈಸ್ ನಾಟ್ ಅ ಸೆಲ್ಫ್ ನಂಬರ್. ಮತ್ತು 20 ನೋಡಿ, ಯಾವುದೇ ನಂಬರ್ ತೊಗೊಳ್ಳಿ, ಬೇಕಾದ್ರೆ 14 ತೊಗೊಳ್ಳಿ. 14 ಪ್ಲಸ್ 1 ಪ್ಲಸ್ 4, 14, 19. ಓಕೆ, 19 ಇಲ್ಲೇನಾಯಿತು, 19 ಈಸ್ ನಾಟ್ ಅ ಸೆಲ್ಫ್ ನಂಬರ್. ಮತ್ತು 16 ತೊಗೊಳ್ಳಿ, 6, 7, 7, 20, 23. ಸೊ 23 ಈಸ್ ನಾಟ್ ಅ ಸೆಲ್ಫ್ ನಂಬರ್. ಸೊ ಇಲ್ಲಿಂದ ಪ್ರೂವ್. ಅಂದರೆ 20 ನಾವು ಸೆಲ್ಫ್ ನಂಬರ್ ಅಂತೀವಿ. ನೀವು ಬೇರೆ ಯಾವುದೇ ಡಿಜಿಟ್ನ ಯೂಸ್ ಮಾಡಿ ಸೊ ಈ ರೀತಿ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಸೊ 20 ಈಸ್ ಅ ಸೆಲ್ಫ್ ನಂಬರ್, 22 ಈಸ್ ಅ ಸೆಲ್ಫ್ ನಂಬರ್. ಸೊ ನೆಕ್ಸ್ಟ್ ಇವರೇ ಮತ್ತೆ 4 ಟೈಪ್ ಆಫ್ ನಂಬರ್ನ ಡಿಸ್ಕ್ರೈಬ್ ಮಾಡ್ತಾರೆ. ಅದೇ ಯಾವುದಂದರೆ ಹರ್ಷದ್ ನಂಬರ್. ಹರ್ಷದ್ ನಂಬರು ಸಂಸ್ಕೃತ ವರ್ಡು ದ ನಂಬರ್ಸ್
ಲಿವಿಂಗ್ ಆಫ್ ಜಾಯ್. ಹರ್ಷದ್ ಅಂದರೆ ಜಾಯ್ನೆಸ್. ಸೊ ಅದೇ ರೀತಿ ಈಗ ಹರ್ಷದ್ ನಂಬರ್ ಅಂದರೆ 12. ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. 12 ಆ್ಯಡ್ ಮಾಡಿ 1 + 2 3. ಸೊ 12 is divisible by 3. So 12 is an Harshad number. So ಯಾವುದೇ the numbers which are bases of 2 3 4 1 2 3 4 6 all are Harshad numbers. Last, Demlo number. Demlo number ಅಂದರೆ ಇಟ್ಸ್ ಅ ನೇಮ್ ಆಫ್ ಅ ಟ್ರೈನ್ ಸ್ಟೇಷನ್ ಆಫ್ Demlo. Demlo, it's a train station name. Example 1 2 1 1 2 3 2 1 1 2 3 4 2 1. ಸೊ ಇವನ್ನೆಲ್ಲ ನಾವು ಡೆಮ್ಲೋ ನಂಬರ್ಸ್ ಅಂತೀವಿ. ಸೊ ದೇ ಆರ್ ದ ಸ್ಕ್ವೇರ್ಸ್ ಆಫ್ ರಿಪೀಟ್ ನಂಬರ್ಸ್. 1 1 1 1 ಸ್ಕ್ವೇರು 121. ಸೊ ಅದಕ್ಕೆ ಇದು ಡೆಮ್ಲೋ ನಂಬರ್. 1 2 3 2 1. ಇದು ಎದುರದ 1 1 ಸ್ಕ್ವೇರ್ 1 2 3 2 1. ಸೊ ಇದು 1 1 1. ದೇ ಆರ್ ದ ಸ್ಕ್ವೇರ್ಸ್ ಆಫ್ ರಿಪೀಟ್ ಯೂನಿಟ್ಸ್ ಆಫ್ 1. ರಿಪೀಟ್ ಯೂನಿಟ್ಸ್ನ ಸ್ಕ್ವೇರ್ಸ್ ಇದ್ದಾವೆ. ಸೊ ಅದಕ್ಕೆ ಅವನ್ನ ಡೆಮ್ಲೋ ನಂಬರ್ಸ್ ಅಂತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವರ್ಕ್ ಆಫ್ Kepraker. D.R. Kepraker, who is an Indian mathematician.